ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 27. ಸರಸ್ವತಿಯವರಿಗೆ ಮಗನ ಚಿಂತೆ ಹೆಚ್ಚಾಯಿತು. ಅವನಲ್ಲಾಗುತ್ತಿರುವ ಬದಲಾವಣೆಗಳನ್ನು, ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡಿದರು. ಸತೀಶ ಇತ್ತೀಚೆಗೆ ವಿಕೃತ ಮನಸ್ಸಿನವರಂತೆ ವರ್ತಿಸುತ್ತಿದ್ದ. ತಂದೆ ತಾಯಿಗಳ ಮೇಲೆಯೇ ನಂಬಿಕೆ ಇಲ್ಲ. ಅನುಮಾನದಿಂದ ನೋಡುತ್ತಾನೆ. ವೆಂಕಿಯನ್ನು ಕಂಡರಾಗದು. ಹೆತ್ತ ತಾಯಿಯ ಪ್ರೀತಿ, ಮಮತೆ ಬಗ್ಗೆ ಶಂಕೆ. ಅದೆಷ್ಟು ಸಲ ಚುಚ್ಚಿ ಮಾತಾಡಿದ್ದಾನೆ. ನಿಮಗೆ ವೆಂಕಿ, ಪೂರ್ಣಿಮಾ ಮಾತ್ರ ಮಕ್ಕಳು. ನನ್ನ ಲೆಕ್ಕಕ್ಕೆ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ಅಪ್ರಯೋಜಕ, ಕೆಲಸಕ್ಕೆ ಬಾರದವ, ಮನೆಗೆ ಭಾರ. ಮಾತಿನಲ್ಲೇ ವಿಷ ಕಾರುತ್ತಿದ್ದ. ಹೆತ್ತವರಿಗೆ ಎಲ್ಲ ಮಕ್ಕಳು ಒಂದೇ. ಆ ರೀತಿ ಮಾತಾಡಿ ಹೆತ್ತ ಹೊಟ್ಟೆ ಉರಿಸಬೇಡ. ದೇವರು ಮೆಚ್ಚೋದಿಲ್ಲ ನೊಂದು ನುಡಿಯುತ್ತಿದ್ದರು ಸರಸ್ವತಿಯವರು. ಸತೀಶ ಏಕೆ ಹೀಗಾದ? ಪಾಲನೆ ಮಾಡುವುದರಲ್ಲಿ ನಾವು ಎಲ್ಲಿ ಎಡವಿದ್ದೇವೆಯೇ? ಹೀಗೆ ಬಿಟ್ಟರೆ ಮಗನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸರಸ್ವತಿಯವರ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬಂದು ಹೋದವು. ಎದೆ ಮಟ್ಟಕ್ಕೆ ಬೆಳೆದಿದ್ದಾನೆ ಮಗ, ಕೈ ಮಾಡಬೇಡಿ ಎಂದು ಹಲವಾರು ಬಾರಿ ಗಂಡನಿಗೆ ಕೈ ಮುಗಿದು ಕೇಳಿಕೊಂಡಿದ್ದರು. ಸಿಟ್ಟಿನಿಂದ ಸತೀಶನಿಗೆ ಹೊಡೆಯುವಾಗ ಮನಸ್ಸು ತಡೆಯದೆ ಮಗನನ್ನು ಒಪ್ಪಿಕೊಂಡು ಗಂಡನ ಹೊಡೆತದಿಂದ ಪಾರು ಮಾಡುವ ಪ್ರಯತ್ನ ಮಾಡಿದ್ದರು. ಅದೊಂದು ದಿನ ಸತೀಶ ಕಾಲೇಜಿನಿಂದ ತಡವಾಗಿ ಬಂದಾಗ ಪ್ರಭಾಕರರಾವ್ ಸಿಟ್ಟಾಗಿ ಪ್ರಶ್ನಿಸಿದ್ದರು. ಎಂದಿನಂತೆ ಸಬೂಬು ಹೇಳಿ ಪಾರಾಗಲು ಯತ್ನಿಸಿದ್ದ ಸತೀಶ. ಸುಳ್ಳು ಹೇಳುತ್ತಿದ್ದಾನೆಂದು ಗ್ರಹಿಸಿದ ಪ್ರಭಾಕರರಾವ್ ಪ್ರಾಣಿಗಳಿಗೆ ಹೊಡೆಯುವಂತೆ ಬೆಲ್ಟಿನಿಂದ ಹೊಡೆಯಲಾರಂಭಿಸಿದರು. ಅದನ್ನು ನೋಡಿ ಕರುಳು ಕಿತ್ತು ಬಂತು. ಹೊಡೆಯಬೇಡಿ, ನಾನು ಬುದ್ಧಿ ಹೇಳ್ತೀನಿ ಎಂದು ಸತೀಶನನ್ನು ಒಪ್ಪಿಕೊಳ್ಳಲು ಹೋದಾಗ ಸತೀಶನಿಗೆ ಬೀಳುವ ಏಟು ಸರಸ್ವತಿಯವರಿಗೆ ಬಿದ್ದಿತ್ತು. ಈ ಘಟನೆ ನಡೆದ ಮೇಲೆ ಸತೀಶನಿಗೆ ತಿಳುವಳಿಕೆ ಹೇಳಿದರು. ಸತೀಶ, ಹೇಳಿದ ಮಾತು ಕೇಳು. ಅಲ್ಲಿ ಇಲ್ಲಿ ಅಂತ ತಿರುಗಾಡ್ತಾ ಇರಬೇಡ. ಅಪ್ಪನಿಗೆ ಕೋಪ ಬಂದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದವರಂತೆ ಆಡ್ತಾರೆ. ನನಗೆ ಇದೆಲ್ಲ ನೋಡಿಕೊಂಡು ಇರೋದಕ್ಕೆ ಆಗೋಲ್ಲ. ಕಾಲೇಜು ಮುಗಿದ ಕೂಡಲೇ ಮನೆಗೆ ಬಂದು ಓದ್ಕೋ. ಕಣ್ಣೀರು ಹಾಕಿ ಬುದ್ಧಿ ಹೇಳಿದರು. ಅಮ್ಮನ ಸಮಾಧಾನಕ್ಕೆ ಒಂದೆರಡು ದಿನ ಕಾಲೇಜು ಬಿಟ್ಟ ನಂತರ ನೇರವಾಗಿ ಮನೆಗೆ ಬಂದು ಓದುತ್ತಿದ್ದ. ಒಂದೆರಡು ದಿನ ಅಷ್ಟೇ. ಮತ್ತೆ ಸ್ನೇಹಿತರೆಂದೇ ಹೋಗುತ್ತಿದ್ದ. ನಾಯಿ ಬಾಲ ಡೊಂಕು ಎಂದು ಪ್ರಭಾಕರರಾವ್ ಅಬ್ಬರಿಸುತ್ತಿದ್ದರು. ಸರಸ್ವತಿಯವರಿಗೆ ಹಳೆಯ ಘಟನೆಗಳು ಪುನರಾವರ್ತನೆಯಾಗುತ್ತಿತ್ತು. ಸತೀಶನ ಭವಿಷ್ಯ ನೆನೆದು ದುಃಖಿಸುತ್ತಿದ್ದರು. ದಿನಕ್ಕೆ ಸತೀಶನ ನಡತೆಯಲ್ಲಿ ತುಂಬ ಬದಲಾವಣೆಗಳು ಕಂಡುಬಂದಿತ್ತು. ಒರಟುತನವನ್ನು ಮೈಗೂಡಿಸಿಕೊಂಡಿದ್ದ. ಏನೇ ಹೇಳಿದರೂ ತಿರುಗಿ ಬೀಳುತ್ತಿದ್ದ. ಅಪ್ಪನ ವಿರುದ್ಧ ಸಿಡಿದಿದ್ದ. ತಿರಸ್ಕಾರದ ನುಡಿಗಳನ್ನಾಡಿದ್ದ. ಇದೇ ಕೊನೆ. ಅಪ್ಪ ಹೊಡೆದರೆ ಪರಿಣಾಮ ನೆಟ್ಟಗಾಗದು ಎಂದು ಎಚ್ಚರಿಕೆ ಸಹ ಹಾಕಿದ್ದ. ಮಗನಲ್ಲಾದ ಬದಲಾವಣೆಯಿಂದ ಕಂಗಾಲಾಗಿದ್ದರು. ಹೆದರಿಕೆಯಿಂದ ದಿನ ಕಳೆಯುವಂತಾಯಿತು. ಮಗ ತಿರುಗಿ ಬಿದ್ದರೆ, ಅಪ್ಪನ ಮೇಲೆ ಕೈ ಮಾಡಿದರೆ ಹೆದರಿಕೆಯಿಂದ ಕುಸಿದು ಹೋದರು. ಸರಸ್ವತಿಯವರು ಒಬ್ಬರೇ ಇದ್ದಾಗ ಆತ್ಮಾವಲೋಕನ ಮಾಡಿಕೊಳ್ಳಲು ಯತ್ನಿಸಿದ್ದರು. ಸತೀಶನಲ್ಲಾಗಿರೋ ಬದಲಾವಣೆಗೆ ನಾವೇ ಕಾರಣವೇನೋ ಎಂಬ ಆತಂಕ ಕಾಡಿತು. ನಮ್ಮ ಪ್ರೀತಿಯಲ್ಲಿ ಏನಾದರೂ ಕೊರತೆ ಇದೆಯೇ ಯೋಚಿಸಿದರು. ಸತೀಶ ಬೆಳೆದು ನಿಂತಿದ್ದಾನೆ. ಬೈದು ಹೊಡೆಯುವುದರಿಂದ ಅವನನ್ನು ತಿದ್ದುವ ವಯಸ್ಸನ್ನು ಮೀರಿದ್ದಾನೆ. ನಾವೇ ತಗ್ಗಿ ಬಗ್ಗಿ ನಡೆಯಬೇಕು. ಪ್ರೀತಿಯಿಂದ ಗೆಲ್ಲಬೇಕು. ಇದು ಬಿಟ್ಟು ಅನ್ಯ ಮಾರ್ಗವಿಲ್ಲ. ಇದೇ ಕೊನೆ. ಇನ್ನು ಅವನ ಮೈ ಮುಟ್ಟಬಾರದು. ಅದಕ್ಕೆ ಅವಕಾಶವನ್ನು ನೀಡಬಾರದೆಂದು ದೃಢ ನಿಶ್ಚಯ ಮಾಡಿದರು. ರಾತ್ರಿ ಮಲಗಿದ್ದಾಗ ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ. ಅತ್ತಿತ್ತ ಹೊರಡಾಡುತ್ತಿದ್ದರು. ಸತೀಶನದೇ ಚಿಂತೆ. ಅವನ ಮಾತು ಪದೇ ಪದೇ ಕಿವಿಗೆ ಅಪ್ಪಳಿಸುತ್ತಿತ್ತು. ಯಾಕೆ ಸರ್ಸು, ನಿದ್ರೆ ಬರ್ತಾ ಇಲ್ವಾ? ಪ್ರಭಾಕರರಾವ್ ಪ್ರಶ್ನಿಸಿದರು. ನಿದ್ರೆ ಎಲ್ಲಿಂದ ಬರಬೇಕು ಹೇಳಿ? ನೂರಾರು ಚಿಂತೆಗಳು ಕಾಡುವಾಗ ನೆಮ್ಮದಿಯಿಂದ ನಿದ್ರೆ ಬರುತ್ತಾ? ಧ್ವನಿಯಲ್ಲಿ ಆತಂಕವಿತ್ತು. ಏನಾಯಿತು? ಅಂಥದ್ದೇನು ಚಿಂತೆ ನಿನಗೆ? ಇನ್ನೂ ಏನಾಗಬೇಕು ಹೇಳಿ? ನೀವು ಕೋಪನ ಕಡಿಮೆ ಮಾಡ್ಕೋಬೇಕು. ಪ್ರಾಣಿಗಳಿಗೆ ಹೊಡೆಯುವ ರೀತಿ ಸತೀಶನಿಗೆ ಹೊಡೆಯುವುದನ್ನು ನಿಲ್ಲಿಸಿ. ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳನ್ನು ಹೊಡೆಯುವುದು ಸರಿಯಲ್ಲ ಆಕ್ಷೇಪಿಸಿದರು. ಪ್ರಭಾಕರರವರಿಗೆ ಹೆಂಡತಿಯ ಮಾತು ಅರ್ಥವಾಯಿತು. ನಿನ್ನೆ ಸತೀಶನಿಗೆ ಹೊಡೆದಿರುವುದನ್ನು ಮನಸ್ಸಿಗೆ ಹೆಚ್ಚಿಕೊಂಡಿದ್ದಾಳೆಂದು ಭಾವಿಸಿ. ಹೌದೌದು, ನಿನ್ನ ಸುಪುತ್ರ ಏನೇ ಮಾಡಿದರೂ ನೋಡಿಕೊಂಡು ಸುಮ್ಮನೆ ಇರಬೇಕೆನ್ನು ಅಸಮಾಧಾನ ವ್ಯಕ್ತಪಡಿಸಿದರು. ಬುದ್ಧಿ ಹೇಳಿ, ಬೇಡ ಅನ್ನೋದಿಲ್ಲ, ಆದರೆ ಕೈ ಮಾಡೋದು ನಿಲ್ಲಿಸಿ ಎಂದರು ಸರಸ್ವತಿಯವರು. ಮಗನ ಪರವಾಗಿ ವಕಾಲತ್ತು ವಹಿಸಬೇಡ, ಅವನಿಗೆ ಬುದ್ಧಿ ಹೇಳು. ಬರ್ತಾ ಕೊಬ್ಬಿನ ರೇಗಿದರು. ನೀವು ಏನೇ ಹೇಳಿ, ಹೊಡೆಯೋದು ತಪ್ಪು. ವಯಸ್ಸಿಗೆ ಬಂದ ಮಗನನ್ನು ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ. ಹೆಂಡತಿಯ ಮಾತು ತೀಕ್ಷ್ಣವಾಗಿತ್ತು. ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸತೀಶನನ್ನು ಹೊಡೆದ ಕತ್ತು ಕರೆದು ಗೋಳಾಡಿದಳು. ಹೊಡೆಯುವುದನ್ನು ಬಿಡಿ ಎಂದು ಅಂಗಲಾಚಿದ್ದಳು. ಆದರೆ ಇಂದು ಮನಸ್ಸಿಗೆ ತುಂಬ ಹಚ್ಚಿಕೊಂಡಂತೆ ಕಂಡಿತು. ಸಮಾಧಾನದ ಮಾತು ವ್ಯರ್ಥವಾಯಿತು. ಸರಿ, ಈಗ ಮಲಗು. ಮತ್ತೆ ಮಾತಾಡಿದರಾಯಿತು. ಇಲ್ಲ, ನಾನು ಮಲಗೋದಿಲ್ಲ. ನನ್ನ ಸಂಕಟ ಅರ್ಥ ಮಾಡಿಕೊಳ್ಳಿ. ಸತೀಶನಿಗೆ ಹೊಡೆಯಲ್ಲ ಅಂತ ಮಾತು ಕೊಡಿ. ಹಠ ಮಾಡಿದರು. ಯಾಕೆ ಸರ್ಸೋ, ಇವತ್ತು ತುಂಬ ಹಠ ಮಾಡ್ತಾ ಇದೆಯಾ? ಏನಾಯಿತು? ಸತೀಶ್ ಏನಾದರೂ ಧಮಕಿ ಹಾಕಿದಾನಾ? ಬಾಯ್ಬಿಟ್ಟು ಹೇಳು. ಗಂಡನ ಪ್ರಶ್ನೆಗೆ ಏನೆಂದು ಉತ್ತರಿಸುವುದೆಂದು ತಿಳಿಯಲಿಲ್ಲ. ಸತೀಶ ಕಠಿಣ ನಿರ್ಧಾರ ತಾಳಿದ್ದಾನೆ. ನೀವೇನಾದರೂ ಅವನ ಮೇಲೆ ಕೈ ಮಾಡಿದರೆ ಅವನು ಸುಮ್ಮನಿರಲ್ಲ. ನಿಮ್ಮ ಮೇಲೆ ಕೈ ಮಾಡುತ್ತಾನೆ. ಅವನು ಮೊದಲಿನಂತಿಲ್ಲ. ಧಮಕಿ ಹಾಕಿದ್ದಾನೆಂದು ಹೇಳಿದರೆ ಹೇಗೆಂದು ಯೋಚಿಸಿದರು. ಒಂದು ಕ್ಷಣ ಮೌನಕ್ಕೆ ಶರಣಾದರು. ಸತೀಶ ನಿನ್ನೆ ಹೇಳಿದ್ದ ಎಚ್ಚರಿಕೆಯ ಮಾತುಗಳು ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು. ಸತ್ಯ ಹೇಳಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆಂದು ಭಾವಿಸಿ ಸತೀಶನ ಎಚ್ಚರಿಕೆಯ ಮಾತುಗಳನ್ನು ಬಚ್ಚಿಡುತ್ತಾ, ಅವನೇನು ಹೇಳಲಿಲ್ಲ, ಆದರೆ ಅವನಿಗೆ
ಎಂಬ ಪ್ರಜ್ಞೆ ಕಾಡುತ್ತಿದೆ. ನಮ್ಮ ಪ್ರೀತಿಯಲ್ಲಿ ಕೊರತೆ ಅವನಿಗೆ ಕಾಣುತ್ತಿದೆ. ನಾವು ವೆಂಕಿಯನ್ನು ಮಾತ್ರ ಪ್ರೀತಿಸುತ್ತೇವೆ, ಅವನನ್ನು ದ್ವೇಷಿಸುತ್ತೇವೆ ಎಂದು ಪದೇ ಪದೇ ಹೇಳುತ್ತಾನೆ. ಅವನ ಮಾತು ನನ್ನ ಎದೆಗೆ ಈಟಿಯಿಂದ ಇರಿದಂತಾಗುತ್ತದೆ. ನೊಂದುಕೊಂಡರು. ಅವನು ನೆಟ್ಟಗಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಹುಚ್ಚಾಟ ಬಿಟ್ಟು ಸರಿಯಾಗಿರೋದಕ್ಕೆ ಹೇಳು. ಸತೀಶನನ್ನು ಮೂದಲಿಸಿದರು. ನೋಡಿ, ನನಗೆ ನಿಮ್ಮಿಬ್ಬರ ಗಲಾಟೆ ನೋಡಿ ಸಾಕಾಗಿದೆ. ನನಗೆ ನೆಮ್ಮದಿ ಬೇಕು. ಇನ್ನು ಮುಂದೆ ಸತೀಶನಿಗೆ ಹೊಡೆಯುವುದಿಲ್ಲ ಅಂತ ಮಾತು ಕೊಡಿ ಎಂದು ಪಟ್ಟು ಹಿಡಿದರು. ಹೆಂಡತಿಯ ಒತ್ತಾಯ ತೀವ್ರವಾಗಿತ್ತು. ಅವಳ ನೆಮ್ಮದಿಗಾದರೂ ಸರಿ, ಅವಳಿಗೆ ಮಾತು ಕೊಡಬೇಕೆಂದು ನಿರ್ಧರಿಸಿದರು. ಆಯಿತು, ಯಾವುದೇ ಕಾರಣಕ್ಕೂ ಸತೀಶನ ಮೇಲೆ ಕೈ ಹೊತ್ತೋದಿಲ್ಲ. ಸಂತೋಷ ಆಯ್ತಾ ಎಂದು ಹೆಂಡತಿಯ ಕೈ ಹಿಡಿದು ಮೃದುವಾಗಿ ಅದುಮಿದರು. ಅದೇನು ಹೇಳಲಾಗದ ಅನುಭವ ಆ ಸ್ಪರ್ಶದಲ್ಲಿತ್ತು. ಗಂಡನನ್ನು ಒಪ್ಪಿಕೊಂಡರು. ಗಂಡನನ್ನು ಸತೀಶನಿಂದ ಪಾರು ಮಾಡಿದ್ದೇನೆಂಬ ತೃಪ್ತಿಯಿಂದ ಸರಸ್ವತಿಯವರು ನಿದ್ದೆಗೆ ಜಾರಿದರು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಪ್ರೋತ್ಸಾಹಿಸಿ, ನಿಮ್ಮ ಕಾಮೆಂಟ್ಸ್ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.